ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಮತ್ತು ವೈದ್ಯರು ಜಂಟಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕೋರೆ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಜೀವಂತ ಲಿವರ್ ಕಸಿ ಮಾಡಲಾಗಿದೆ. ರಾಯಭಾಗ ಮೂಲದ 56 ವರ್ಷದ ವ್ಯಕ್ತಿಗೆ ಲಿವರ್ ಕಸಿ ಮಾಡಲಾಗಿದೆ. ಈವರೆಗೆ ಆಸ್ಪತ್ರೆಯಲ್ಲಿ 21 ಲಿವರ್ ಕಸಿ ಮಾಡಿದ್ದೇವೆ. ಸದ್ಯ ನಮ್ಮ ಆಸ್ಪತ್ರೆಯಲ್ಲಿ 35 ಜನ ರೋಗಿಗಳು ವೆಂಟಿಂಗ್ ನಲ್ಲಿದ್ದಾರೆ. ಲಿವರ್ ದಾನಿಗಳು ಅಥವಾ ತೀರಿ ಹೋದ ಸರಿಯಾದ ಬಾಡಿಗಳು ಸಿಗ್ತಾ ಇಲ್ಲ. 56 ವರ್ಷದ ರೈತನಿಗೆ ಲಿವರ್ ಸಂಪೂರ್ಣವಾಗಿ ಕಾರ್ಯಕ್ಷಮತೆ ಕಳೆದುಕೊಂಡಿತ್ತು. ಆತನ ಮಗನೇ ಆ ರೈತನಿಗೆ ಲಿವರ್ ನೀಡಿದ್ದಾನೆ. ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಹಕಾರೆ ಹೇಳಿಕೆ ಕೊಟ್ಟಿದ್ದಾರೆ. ತೀರಿ ಹೋದ ವ್ಯಕ್ತಿಯ ಲಿವರ್ ತೆಗೆದು ಜೀವಂತ ವ್ಯಕ್ತಿಗೆ ಕಸಿ ಮಾಡಲಾಗ್ತಾ ಇತ್ತು. ಇದನ್ನ ಗಮನಿಸಿ ಆತನ ಮಗನೇ ಲಿವರ್ ದಾನ ಮಾಡಲು ಮುಂದಾದ್ರು. ಎಲ್ಲಾ ಪರೀಕ್ಷೆಗಳನ್ನ ಮಾಡಿ ಲಿವರ್ ತೆಗೆದು ಕಸಿ ಮಾಡಲಾಯಿತು. ತೆಗೆದ ಲಿವರ್ 6 ವಾರಗಳಲ್ಲಿ ಮತ್ತೆ ಬೆಳೆಯುತ್ತೆ. ಸದ್ಯ ಲಿವರ್ ನೀಡಿದ ಮಗ ಹಾಗೂ ಪಡೆದ ತಂದೆ ಇಬ್ಬರು ಆರಾಮಾಗಿದ್ದಾರೆ. 60 to 65% ಲಿವರ್ ತೆಗೆದು ನಂತರ ಅದನ್ನ ಕಸಿ ಮಾಡ್ತೀವಿ. ಇಬ್ಬರಲ್ಲೂ ಸಹ 6 ವಾರದಲ್ಲಿ ಲಿವರ್ ಮತ್ತೆ ಬೆಳೆಯುತ್ತೆ. ಆದರೆ ಇಲ್ಲಿ ಇಷ್ಟು ಹೆಲ್ದಿಯಾಗಿ ಕೂತಿದ್ದು ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಎಲ್ಲಿಗೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಶರೀರನ ಸುಮ್ಮನೆ ಮಣ್ಣಲ್ಲಿ ಮಾಡಿ ಏನೂ ಉಪಯೋಗ ಆಗಲ್ಲ. ಆದಷ್ಟು ಇನ್ನೊಂದು ಜೀವ ಉಳಿಸೋಕ್ಕೆ ಟ್ರೈ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಪ್ರಭಾಕರ್ ಕೋರೆ ಸರ್ ಅವ್ರಿಗೆ ತುಂಬ ಒಂಥರ ಆಭಾರ ಅನಿಸುತ್ತೆ. ಯಾಕಂದರೆ ಇಂಥ ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಫೆಸಿಲಿಟಿನ ಇಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ, ಅದು ನಮ್ಮ ರೀಸನಲ್ಲಿ ಪ್ರೊವೈಡ್ ಮಾಡ್ತಿರೋದು ಇದು. ಮತ್ತು ಅದೇ ರೀತಿಯಾಗಿ ನಮ್ಮ ಸಂತೋಷ್ ಹಕಾರೆ ಸರ್ ಅವರು ಒಂದು ಟೈಮಲ್ಲಿ ಏನೋ ಒಂಥರ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ವಿ ನಾವು ಅದ್ರ ಬಗ್ಗೆ. ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ ಮೇಲೆ ಅವರು ರಿಕವರಿ ಅಂತಿರೋ ಎಲ್ಲ ಚೆನ್ನಾಗಾಗಿ, ಆಮೇಲೆ ಸರ್ಜರಿಗೆ ಪೂರಾ ಫಿಟ್ ಆಗೋ ಥರ ಸಂತೋಷ್ ಹಕಾರೆ ಸರ್ ಅವರು ಎಲ್ಲ ನೋಡಿಕೊಂಡ್ರು. ಸೊ ಹಾಸ್ಪಿಟಲ್ ಎಂಟೈರ್ ಟೀಮ್, ಸರ್ಜರಿ ಟೀಮ್, ನಮ್ಮ ಸುದರ್ಶನ್ ಸರ್ ಆಗಿರ್ಬೋದು, ಬೆಂಗಳೂರು ಟೀಮ್ ಆಗಿರ್ಬೋದು, ಆಮೇಲೆ ನಾನು ಮೇನ್ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ತೀನಿ, ನಮ್ಮ ಗೀತಾ ಮ್ಯಾಮ್ ಅವರು ಇದಕ್ಕೆಲ್ಲ ತುಂಬ ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟು ಇವತ್ತು ಈ ರೀತಿ ನಾನು ನಮ್ಮ ಫಾದರ್ ಹೆಲ್ದಿಯಾಗಿ ಇರೋದಕ್ಕೆ ಹಾಸ್ಪಿಟಲು ತುಂಬ ಶ್ರಮ ಇದೆ. ಸೊ ನಮ್ಮ ಕಡೆ ಜನರಿಗೆ ಇದೆಲ್ಲ ಏನೂ ಅವೇರ್ನೆಸ್ ಇಲ್ಲ. ಏನೋ ಒಂದು ಡಿಸೀಸ್ ಬಂದರೆ ಒಂಚೂರು ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಗಿಲ್ಲ ಅಂದರೆ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಅಂದರೆ ಅಷ್ಟೇ, ಆದಷ್ಟು ನಿಮ್ಮ ಲೋಡ್ ಒನ್ಸ್ನ ಸೇವ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಈಗೇನು ಆಪರೇಷನ್ ಮಾಡಿದಾರೋ ರಾಯಬಾಗ್ ಒಬ್ಬ ರೈತ ಅವ್ರ ಮಗನ ಅವ್ನು ಕೊಟ್ಟಿದ್ದಾನೆ. ಅಂದ್ರೆ ಲೈವ್ ಲಿವಿಂಗ್ ಡೋನರ್ ಮಾಡೋದಿದ್ದು ಫಸ್ಟ್ ಟೈಮು. ಅದಕ್ಕಾಗಿ ಅವ್ರನ್ನ ಕರೆಸ್ತೇವೆ. ಇವತ್ತು ನಾಳೆ ಡಿಸ್ಚಾರ್ಜ್ ಅದಾವ್ರನ್ನ. ಅದಕ್ಕೆ ಇದೊಂದು ಐತಿಹಾಸಿಕ ಆಪರೇಷನ್. ಲಿವರ್ ಉತ್ತರ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಭಾಳಷ್ಟು ಲಿವರ್ ಫೇಲ್ಯೂರ್ ಅದಾವ. ವೇಟಿಂಗ್ ಆಲ್ಮೋಸ್ಟ್ 35 ಪೇಷಂಟ್ ವೇಟಿಂಗ್ ಡೋನರ್ ಸಿಗ್ತಾ ಇಲ್ಲ, ಅಥವಾ ಮ್ಯಾಚಿಂಗ್ ಡೆಡ್ ಬಾಡಿ ಮ್ಯಾಚಿಂಗ್ ಸಿಗ್ತಾ ಇಲ್ಲ. ಅದಕ್ಕೆ 35 ಜನ ಇದ್ದಾರೆ. ಇದನ್ನ ನೋಡಿದ್ರೆ ಲಿವರ್ ಯಾಕೆ ಫೇಲ್ ಆಗ್ತದೆ ನಿಮ್ಗೆ ಗೊತ್ತದ? ಚಟಗಳು ಅದ್ರೊಳಗ ಇದೇನು ಲಿಕ್ಕರ್ ಚಟ ಐತಿ, ಅದಕ್ಕೆ ಗೋವಾದಾಗ ಹೆಚ್ಚು ಪೇಷಂಟ್, ಕಂಟ್ರಿ ಭಾರತದಾಗ ಪೇಷಂಟ್ ಎಲ್ಲ ಹುಡುಗರು ಹೆಚ್ಚದಾರಂತ. ಅದರಿಂದ ಲಿವರ್ ಭಾಳಷ್ಟು ಲಿವರು ಜನರದು ಯಂಗ್ ಏಜ್ದಾಗ ಡ್ಯಾಮೇಜ್ ಆಗ್ತದೆ. ಅದಕ್ಕೆ ಒಂದನೇ ಸಲ ನಾವು ಡಾಕ್ಟರ್ ಇವರು ಡಾಕ್ಟರ್ ಸೋನಲ್ ಅಂತ ಡಾಕ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ನಮ್ಮ ಡಾಕ್ಟರ್ ಸಂತೋಷ್ ಹಜಾರೆ ಅವರು ಅವ್ರ ಟೀಮ್ ಅದ. ಸ್ಟೇಟ್ ಮತ್ತು ಸೆಂಟ್ರಲ್ ಸ್ಕೀಮ್ಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಲೆಸ್ ಅಫೋರ್ಡಬಲ್ ಪೇಷಂಟ್ಸ್ ವಿ ಕ್ಯಾನ್ ಡೂ. ಆಮೇಲೆ ಮತ್ತೊಂದಂದ್ರೆ ಈಗ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಕರಿತೇವೆ ನಾವು. ಅದು ಗುಳಿಗೆ, ಅದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಗುಳಿಗೆ ಟೆಸ್ಟ್ ಮಾಡ್ಲಿಕ್ಕೆ
ಅದಕ್ಕೆ ಪೇಷಂಟ್ ಇಲ್ಲಿ ಬೆಳಗಾವಿ ಮನಿ ಮಾಡಿರ್ತಾರೆ, ಬಿಲ್ಲಿಂಗ್ ನಮ್ಗೆ ಈಗ ದೂರಿಂದ ಬಂದಿರ್ತಾರಲ್ಲ, ಇದೆಲ್ಲ ಬೆಳಗಾವಿ ಮನಿ ಮಾಡಿರ್ತಾರೆ 3 ತಿಂಗಳ ತನಕ. ಇದೆಲ್ಲ ಬ್ಯಾಂಗ್ಳೂರಿಗೆ ಮನಿ ಮಾಡಿರೋದು, ಅಲ್ಲಿರೋದೆಲ್ಲ ಅಷ್ಟೇ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತದೆ. ಅದಕ್ಕೆ ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಬಾಕಿ ಇರೋದ್ರ ಕಾಸ್ಟ್ ಆಮೇಲೆ ಹ್ಯಾಡ್ ಆಫ್ ಆಗ್ತದೆ. ಅದು ಭಾಳಷ್ಟು ಮಂದಿ ನಮ್ಗೆ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ, ಅದು ಆಗೋದಿಲ್ಲ ಅಂತ. ಅದಕ್ಕೆ So, already convinced the son to remain the liver, which is a unique case. Yeah. And you also, professor said that around 50 more cases are still in the waiting. Yes, yes. So the relatives are coming forward for There are waiting who has registered. registered. There are many patients, their liver is totally Yeah. not working. They are not approached the hospital. lot of people are there in the community. In community, Yeah, this what happened with this patient was that his father was coming close the last 1.5 years, and the son, his educated person, actually trying to join the police this thing now. So he was seeing his father getting admitted every other month with a liver coma, coming out. Some very nice to telling that he may not make it. Luckily he was coming out. So he saw all this happening, and as a rule now we always explain to the family. Our counselors are there. They tell the family about organ donation from the family. So nowadays, last about 1 year or so, we have been trying to start liver transplant program, living donor transplant. So this person was a bit educated here, and he got motivated, and he came forward, and that's how we convinced him to get the liver. Actually, now to tell you frankly, we have about 4 or 5 in the waiting after seeing him. A lot of people are coming forward to donate from the family itself. ನಾವು ಒಬ್ಬರು ಡೋನರ್ಲಿಂದ ಎನಿವೇರ್ ಬಿಟ್ವೀನ್ 30ರಿಂದ 60ರಿಂದ 70% ತರ ಲಿವರ್ ತೆಗಿಬೋದು. ಚಿಕ್ಕ ಮಕ್ಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಕತ್ತೀವಿ ಅಂದ್ರೆ 30ರಿಂದ 40% ಲಿವರ್ ತೆಗಿತೀವಿ. ದೊಡ್ಡವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಕತ್ತೀವಿ ಅಂದ್ರೆ 60ರಿಂದ 70% ಲಿವರ್ ತೆಗಿತೀವಿ. ಆ ಲಿವರ್ ಸುಮಾರು 2 ತಿಂಗಳು ಕಂಪ್ಲೀಟ್ಲಿ ಗ್ರೋ ಬ್ಯಾಕ್ ಆಗುತ್ತೆ. ಸೊ ಅವ್ರಿಗೆ ನಾವು ರೆಸ್ಟ್ರಿಕ್ಷನ್ ಅಂದರೆ ನೀವು ಏನು ಹೇಳೋದು ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಮೆಡಿಸಿನ್ಸ್, ಯಾವುದು ಲಾಂಗ್ ಟರ್ಮ್ ಮೆಡಿಸಿನ್ ಇರೋಂಗಿಲ್ಲ. ಬರೀ ಪೇನ್ ರಿಲೀಫ್ ಫಸ್ಟ್ 1 ವೀಕ್ ತನ ಪೇನ್ ರಿಲೀಫ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದಾದ್ಮೇಲೆ ಹೆವಿ ವರ್ಕ್ ಅವ್ರು 2 ತಿಂಗಳ ತನಕ ಮಾಡಬಾರ್ದು. ಯಾಕಂದ್ರೆ ಒಳಗಿನ ಮಾಂಸ ಕುಡ್ಕೊಳಕ್ಕೆ, ಹೊರಗಿನ ಚರ್ಮ ಕುಡ್ಕೊಳಕ್ಕೆ 2 ವಾರ ಬೇಕು, ಒಳಗಿನ ಮಾಂಸ ಕುಡ್ಕೊಳಕ್ಕೆ ಸುಮಾರು 2 ತಿಂಗಳು ಬೇಕು. ಅಷ್ಟೇ ಅವ್ರಿಗೆ ರೆಸ್ಟ್ರಿಕ್ಷನ್. ಅದಾದ್ಮೇಲೆ ಏನೂ ಇರೋಂಗಿಲ್ಲ. ಈಗ ನಾವು ಸರ್ಜರಿ ಮಾಡೋದು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ತೀವಿ. ಅಂದ್ರೆ 3ರಿಂದ 4 ಸಣ್ಣ 1 ಸೆಂಟಿಮೀಟರ್ ಇನ್ಸಿಷನ್ ಕೊಟ್ಟು ಪೂರ್ತಿ ಲಿವರ್ಗೆ ಲ್ಯಾಪ್ರೋಸ್ಕೋಪಿಕಲಿ ಕಟ್ ಮಾಡಿ ಹೊರಗೆ ತೆಗಿಲಿಕ್ಕೆ ಮಾತ್ರ ಒಂದು ಚಿಕ್ಕ ಸಣ್ಣದ ಇನ್ಸೆಕ್ಷನ್ ಮಾಡಿ ಲಿವರ್ ಹೊರಗೆ ತೆಗಿತೀವಿ. ಸೊ ಅವ್ರದ್ದು ರಿಕವರಿ ತುಂಬ ಫಾಸ್ಟ್ ಇರುತ್ತೆ. ಯೂಶುವಲಿ 7 to 8 days ಒಳಗೆ ಡಿಸ್ಚಾರ್ಜ್ ಮಾಡ್ತಾರೆ. ಈಗ ದಾನ ಕೊಟ್ಟವರು ಮತ್ತು ದಾನ ಪಡೆದವರು, ಈಗ ಅದು ನೀವು ಹೇಳಿದ್ರೆ 6 weeks ಬೇಕು ಅಥವಾ 2 months ಬೇಕು ಅಂತ, ಈ ಟೈಮ್ ಒಳಗೆ ಫುಡ್ ಯಾವ ರೀತಿಯಾಗಿರುತ್ತೆ? ನಾರ್ಮಲ್ ಫುಡ್ ತಿನ್ನಬೇಕು. ಡೋನರ್ಗೆ ಯಾವುದೇ ಥರದ್ದು ರೆಸ್ಟ್ರಿಕ್ಷನ್ ಇರಲ್ಲ, ಯಾವುದೇ ಥರದ್ದು ಇರಲ್ಲ. ನಾರ್ಮಲ್ ಊಟ ತಿನ್ನಬೇಕು. ಯಾರಿಗೆ ಆರ್ಗನ್ ಸಿಗ್ತೈತೆ ಅವ್ರಿಗೆ ನಾವು ರೆಸಿಪಿಯೆಂಟ್ ಅಂತ ಕರಿತೀವಿ. ಅವ್ರಿಗೆ ರೆಸ್ಟ್ರಿಕ್ಷನ್ಸ್ ಇರ್ತಾವೆ. ಬಿಕಾಸ್ ಅವ್ರಿಗೆ ನೀವು ಹೇಳಿದ ಪ್ರಕಾರ ಯಾವ ಮಾತ್ರೆ ನಡೀತಿರ್ತಾವೆ ರಿಜೆಕ್ಷನ್ ಕಂಟ್ರೋಲ್ ಮಾಡೋಕೆ, ಅದಕ್ಕೆ ಇಮ್ಯುನೋಸಪ್ರೆಸೆಂಟ್ ಮಾತ್ರೆ ಅಂತ ಅಂತೀವಿ. ಅದರಿಂದ ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಆಗ್ತೈತಿ. ಸೊ ಅವ್ರ ಹೊರಗಿಂದ ಊಟ ನಾವು ಯೂಶ್ವಲಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇನ್ಫೆಕ್ಷನ್ ಆಗಲಾರ್ದಂಗೆ ನೋಡ್ಕೋಬೇಕು ಅಷ್ಟೇ. ಯೂಶುವಲಿ ಡೋನರ್ ಯಾವ ಏಜ್ನವ್ರು ಇರ್ತಾರೆ? 18 ವಯಸ್ಸಿಗಿಂತ ಹೆಚ್ಚಿರಬೇಕು. ಬಿಕಾಸ್ ಲೀಗಲ್ ಏಜ್ ಇರಬೇಕು. ಅಲ್ಲ, ಏಜ್ ಜಾಸ್ತಿ ಆದಂಗೆ ಲಿವರ್ 55 ತನಕ ನಾವು ಎಕ್ಸೆಪ್ಟ್ ಮಾಡ್ತೀವಿ. 55ಕ್ಕಿಂತ ಹೆಚ್ಚು ಆದ ತಕ್ಷಣ ಲಿವರ್ನು ಸ್ವಲ್ಪ ಏಜ್ಡ್ ಆಗಿರ್ತೈತಿ. ಅದ್ರದ್ದು ಕೆಲಸ ಮಾಡೋದು ಅಷ್ಟು ಕ್ಷಮತೆ ಇರಲ್ಲ. ಸೊ ವಿ ಪ್ರಿಫರ್ ಡೋನರ್ಸ್ ಬಿಟ್ವೀನ್ 18 years of age and 55 years. ಲೋ ಏಜ್ನ ಲಿವರು ಹೈ ಏಜ್ನವರಿಗೆ ಮ್ಯಾಚ್ ಆಗುತ್ತೆ, ಅದರಲ್ಲಿ ನಾವು ಲಿವರ್ ಕಂಪ್ಯಾರಿಸನ್ ಆಗಿರುತ್ತೆ. 55 ಒಳಗಿದ್ದಾಗ ನಮ್ಮ ಮೇನ್ ಕ್ರೈಟೀರಿಯಾ ಎದಕ್ಕೆ ಇಟ್ಕೋತೀವಿ ಅಂದ್ರೆ ಆ ಏಜ್ ಒಳಗೆ ಸ್ವಲ್ಪ ಲಿವರ್ ಚೆನ್ನಾಗಿ ಕೆಲಸ ಮಾಡೋ ಚಾನ್ಸ್ ಹೆಚ್ಚಿರ್ತೈತಿ. ಅದೇ ಅದಕ್ಕಿಂತ ಹೆಚ್ಚು ವಯಸ್ಸು ತೊಗೊಂಡ್ವಿ ಅಂದ್ರೆ ಆಬ್ವಿಯಸ್ಲಿ ಲಿವರ್ನು ವಯಸ್ಸಾಗಿರ್ತೈತಿ, ಅಷ್ಟು ಕೆಲಸ ಮಾಡಲಿಕ್ಕಿಲ್ಲ. ಸೊ 18 ವಯಸ್ಸು ನಾವು 50 ವರ್ಷದವನಿಗೂ ಕೊಡ್ಬೋದು, 50 ವರ್ಷ ನಾವು 18 ವಯಸ್ಸದವನಿಗೂ ಕೊಡ್ಬೋದು. ಪ್ರಾಬ್ಲಮ್ ಆಗ್ತದೆ ಸರ್, ಲಿವರ್ ದಾನ ಮಾಡಿರ್ತಾರಲ್ಲ, ಫ್ಯೂಚರ್ ಒಳಗೆ ಪ್ರಾಬ್ಲಮ್ ಆಗ್ತದೆ. ಅದೇ ನಾ ಹೇಳಿದ ಪ್ರಕಾರ ಒಂದು 2 ತಿಂಗಳ ತನಕ ನೋಡ್ಕೋಬೇಕು. ಭಾಳ ಹೆವಿ ವರ್ಕ್ ಮಾಡಬಾರ್ದು, ಯಾಕಂದ್ರೆ ಗಾಯ ಮಾಡಬೇಕು. ಅದು ಆದ ತಕ್ಷಣ ಏನು ನೋ ರೆಸ್ಟ್ರಿಕ್ಷನ್ಸ್. ಅವ್ರು ಹೆಂಗೆ ಆಪರೇಷನ್ಗಿಂತ ಮುಂಚೆ ಇದ್ರು ಹಂಗೆ ಆದ್ಮೇಲೆ. Donor has been kept in secret. 2022 ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗಿಂದ ನಾವು ಡಿಸೀಸ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ನಾವು 21 ಮಾಡಿದ್ವಿ. ದಿಸ್ ಇಸ್ 22nd ವಿಚ್ ಇಸ್ ಲಿವಿಂಗ್ ಟ್ರಾನ್ಸ್ಪ್ಲಾಂಟ್. ಸೊ ಡಿಸೀಸ್ ಡೋನರ್ನಲ್ಲಿ ಯೂಶಲಿ ನಾವು ಆಕ್ಸಿಡೆಂಟ್ನಲ್ಲಿ ಬ್ರೇನ್ ಡೆಡ್ ಆಗಿರೋ ಪೇಷಂಟ್ ಸೇಮ್ ಬ್ಲಡ್ ಗ್ರೂಪ್ ಇತ್ತು ಅಂದರೆ ನಾವು ಪೂರ್ತಿ ಲಿವರ್ನ ತೆಗೆದು ನಾವು ಜೋಡಿಸ್ತೀವಿ. ಸೊ ಇದು ಲಿವಿಂಗ್ ಡೋನರ್ ನಾವು 21 ಆದಮೇಲೆ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಸರ್ಜರಿ. ಸೊ 1 step ಅಹೆಡ್ ನಾವು ಹೋಗಿದ್ವಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಮ್ಯಾನೇಜ್ಮೆಂಟಿಂದ ಸಪೋರ್ಟ್ ಇರೋದ್ರಿಂದ ನಾವು 1 step ಅಹೆಡ್ ಹೋಗಿದ್ವಿ ಅಲ್ಲಿ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಯಾಕೆಂದರೆ ಡಿಸೀಸ್ ಡೋನರ್ನಲ್ಲಿ ಡೊನೇಷನ್ ಅಷ್ಟು ಆಗಲ್ಲ ಆ್ಯಂಡ್ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ಆರ್ಗನ್ ಡೊನೇಷನ್. ಸೊ ವೇಟಿಂಗ್ ಲಿಸ್ಟ್ ನಮ್ದು ಭಾಳ ಲಾಂಗ್ ವೇಟಿಂಗ್ ಲಿಸ್ಟ್ ಇತ್ತು, ಲಿವರ್ ಸಿಗ್ತಿರ್ಲಿಲ್ಲ. ಸೊ ಲಿವಿಂಗ್ ಡೋನರ್ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ ಅ ಕಾಂಪ್ಲೆಕ್ಸ್ ಸರ್ಜರಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸ್ ವಾಲಂಟ್ರಿಲಿ ಅವರು ಆರ್ಗನ್ ಡೊನೇಟ್ ಮಾಡೋಕೆ ರೆಡಿ ಇದ್ದಾರೆ
ನಾವು ಅವ್ರದ್ದು 60 to 65% ಆಫ್ ದ ಲಿವರ್ ನಾವು ತೆಗಿತೀವಿ, 30 to 35% ಆಫ್ ದ ಲಿವರ್ ನಾವು ಉಳಿಸ್ತೀವಿ ಡೋನರ್ ಪೇಷಂಟ್ ಅಲ್ಲಿ. ಸೊ ಈ 60-65% ಲಿವರ್ ನಾವು ರೆಸಿಪಿಯೆಂಟ್ ನಲ್ಲಿ ನಾವು ಜೋಡಿಸ್ತೀವಿ ಅಂಡ್ ಅದು ಸರ್ ಹೇಳ್ದಂಗೆ ಅದು ಬೆಳೆಯುತ್ತೆ ವಿದಿನ್ 1.5 or 2 months. ರೆಸಿಪಿಯೆಂಟ್ ಪೇಷಂಟ್ ಅದು ಬೆಳೆಯುತ್ತೆ ಪ್ಲಸ್ ಡೋನರ್ ಪೇಷಂಟ್ ಅದು ಬೆಳೆಯುತ್ತೆ, ಆಲ್ಮೋಸ್ಟ್ 90 to 100% ಬೆಳೆಯುತ್ತೆ ಇನ್ 2 months. ಬಟ್ ಇದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ ಇದು. ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಂದ ವಿ ವರ್ ಏಬಲ್ ಟು ಸ್ಟಾರ್ಟ್ ದಿಸ್ ಲಿವಿಂಗ್ ಟ್ರಾನ್ಸ್ಪ್ಲಾಂಟ್. ಇದರಲ್ಲಿ ಯಾರು ಡೊನೇಟ್ ಮಾಡ್ತಾರೆ ಲಿವರ್ ಅವ್ರದ್ದು ನಾವು ಬಹಳ ಸ್ಟ್ರಿಕ್ಟ್ಲಿ ನಾವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತೀವಿ. ಅವ್ರು ಡೋನರ್ ಪೇಷಂಟ್ ಫಿಟ್ ಇರಬೇಕು, ವಾಲಂಟ್ರಿ ಡೊನೇಟ್ ಮಾಡಕ್ ರೆಡಿ ಇರಬೇಕು, ಅವ್ರ ಲಿವರ್ ಫಿಟ್ ಇರಬೇಕು, ಏನು ಜಟಗಳು ಇರಬಾರ್ದು ಅಂಡ್ ಅವ್ರದ್ದು ಅನಾಟೋಮಿ ಅಂತ ಇರುತ್ತೆ, ಅಂದ್ರೆ ರಕ್ತನಾಳ ಪಿತ್ತನಾಳ ಅದೆಲ್ಲ ಸೂಟ್ ಆಗಿರ್ಬೇಕು ಅಂಡ್ ಬ್ಲಡ್ ಗ್ರೂಪ್ ಸೇಮ್ ಇರಬೇಕು. ಅದರಲ್ಲಿ ಲೀಗಲ್ ಕಮಿಟಿ ಸಿಟಿಂಗ್ ಇರುತ್ತೆ, ಲೀಗಲ್ ಕಮಿಟಿಯಿಂದ ಮತ್ತು ಕೋರ್ಟ್ ಇಂದ ಪೊಲೀಸ್ ಕಡೆಯಿಂದ ನಾವು ಎಲ್ಲ ಇದು ತಗೋಬೇಕು, ಪರ್ಮಿಷನ್ ತಗೋಬೇಕು ಅಂಡ್ ದೆನ್ ಇದು ಲಿವಿಂಗ್ ಡೋನರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ ಇರುತ್ತೆ. ಸೊ ಇದು ನಮ್ದು ಫಸ್ಟ್ ಲಿವಿಂಗ್ ಡೋನರ್ ಸರ್ಜರಿ ನಾವು ಮಾಡಿದ್ವಿ ಅಂಡ್ ಬೋತ್ ಡೋನರ್ ಅಂಡ್ ರೆಸಿಪಿಯೆಂಟ್ ದೇ ಆರ್ ಡೂಯಿಂಗ್ ವೆಲ್. ಈಗ ಲಾಸ್ಟ್ ಟೈಮ್ ಸರ್ ಕಿಡ್ನಿ ಲಿವರ್ ಎಲ್ಲ ಮಾಡಿರ್ತೀರ, ಅವಾಗ ಏನು ಗುಣಮುಖ ಕಂಟಿನ್ಯೂ ಆಗಿ ಮೆಡಿಸಿನ್ ತಗೋಬೇಕಿತ್ತು, ಈಗ ಇಂಪ್ರೂವ್ ಮೆಡಿಸಿನ್ ತಗೋಬೇಕು. ಹೌದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಡೋನರ್ ನಲ್ಲಿ ಏನೂ ಇರಲ್ಲ, ರೆಸಿಪಿಯೆಂಟ್ ಇರುತ್ತಲ್ಲ, ರೆಸಿಪಿಯೆಂಟ್ ನಲ್ಲಿ 3 ಮಾತ್ರೆಗಳು ಇರುತ್ತೆ, ಇಮ್ಯೂನ್ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಅದನ್ನ ಬರ್ತಾ ಬರ್ತಾ ನಾವು ಮೆಡಿಸಿನ್ ಡೋಸ್ ನಾವು ಕಡಿಮೆ ಮಾಡ್ತೀವಿ ಅಂಡ್ ಒಂದ್ ಮಾತ್ರೆ ಮಾತ್ರ ಲಾಂಗ್ ಲೈಫ್ ಅವ್ರು ತಗೋಬೇಕು. ಬಟ್ ಡೋನರ್ ಪೇಷಂಟಿಗೆ ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಲಿವರ್ ರಿಸೆಕ್ಷನ್. ನಾವು ಲಿವರ್ ರಿಸೆಕ್ಟ್ ಮಾಡ್ತೀವಲ್ಲ ಬೇರೆ ಕಾಯಿಲೆಗೋಸ್ಕರ, ಅದೇ ತರ ಇದು ಡೋನರ್ ಕೂಡ ನಾವು ಅರ್ಧ ಲಿವರ್ 60-65% ಲಿವರ್ ತೆಗಿತೀವಿ ಅಂಡ್ ಸರ್ಜರಿ ಆದ್ಮೇಲೆ ಪೇಷಂಟಿಗೆ ಯಾವುದೂ ಗುಳಿಗೆ ಲೈಫ್ ಲಾಂಗ್ ನಡ್ಸಲ್ಲ. So you talked about the operation is very complex. Yes. So what is the risk that is involved in that? So the risk is very low. It is 0.1% chances of risk. So that risk could be complications like bleeding ಆಗ್ಬೋದು, ಯಾಕಂದ್ರೆ ಲಿವರ್ ತುಂಬಾ ದೊಡ್ಡದಿರುತ್ತೆ, 1 to 1.5 kg ದೊಡ್ಡದಿರುತ್ತೆ, ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಗಾಯದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಚೆಸ್ಟ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕ್ ಬಹಳ ಕಡಿಮೆ ಇರುತ್ತೆ, 0.1% ರಿಸ್ಕ್ ಇರುತ್ತೆ. ಯಾಕಂದ್ರೆ ಇದು ಬಹಳ ಮೆಡಿಕ್ಯುಲರ್ ಸರ್ಜರಿ, ನಾವು ಡೋನರ್ ಬಹಳ ಪ್ರೋಟೋಕಾಲ್ ಫಾಲೋ ಮಾಡಿ ನಾವು ಚೂಸ್ ಮಾಡ್ತೀವಿ. ಏನು ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ಇತ್ತು ಅಂದ್ರೆ ನಾವು ಆ ಪೇಷಂಟ್ಸ್ ಇಂದ ನಾವು ಲಿವರ್ ತಗೊಳ್ಳಲ್ಲ. ಸೊ ಓನ್ಲಿ ಫಿಟ್ ಪೇಷಂಟ್ಸ್ ವಿ ಫಾಲೋ. ಸೊ ದಟ್ಸ್ ವೈ ರಿಸ್ಕ್ ಇಸ್ ವೆರಿ ಲೋ, ಇಟ್ ಇಸ್ ಹಾರ್ಡ್ಲಿ 0.1%. ಡಾಕ್ಟರ್, ಈಗ ರೆನಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ, ಸಮಟೈಮ್ಸ್ ರಿಸಿಪಿಯೆಂಟ್ ಬಾಡಿ ರಿಜೆಕ್ಟ್ಸ್ ಆಫ್ಟರ್ 1 year or 2 years. ಲಿವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಆ ಥರ ಏನಾದರೂ ಥ್ರೆಟ್ ಇದೆಯಾ? Sir, liver is considered to be very resistant organ, not a strong organ. So usually ಇದರಲ್ಲಿ resistance ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್.